ರಾಜ್ಯದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಬಂಧನವನ್ನ ಖಂಡಿಸಿದ್ದಾರೆ. ಭದ್ರತಾ ವಿಚಾರದಲ್ಲಿ ತೆಲಂಗಾಣ ಸರ್ಕಾರ ಎಡವಿದೆ. ಅಲ್ಲು ಅರ್ಜುನ್ ಚಿತ್ರಮಂದಿರಕ್ಕೆ ಹೋಗಿದ್ದ ತಪ್ಪ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಆರ್ ಅಶೋಕ್. ಘಟನೆಗೆ ತೆಲಂಗಾಣ ಸರ್ಕಾರವೇ ಹೊಣೆ. ಸರ್ಕಾರಕ್ಕೆ ಆದಾಯ ಬೇಕು, ಭದ್ರತೆ ಕೊಡಲ್ಲ ಅಂತಂದ್ರೆ ಹೇಗೆ? ಇದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಪ್ರಶ್ನೆ. ತೆಲಂಗಾಣ ಕಾಂಗ್ರೆಸ್ ಸರ್ಕಾರದಿಂದ ದ್ವೇಷ ರಾಜಕಾರಣ ಆಗ್ತಾ ಇದೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲು ಅರ್ಜುನ್ ಒಬ್ಬ ಸಿನಿಮಾ ನಟ. ಅವರಿಗೆ ಬಹಳಷ್ಟು ರಾಷ್ಟ್ರ ರಾಜ್ಯ ಪ್ರಶಸ್ತಿಗಳು ಬಂದಿದೆ. ಅವರು ಥಿಯೇಟರ್ಗೆ ಹೋಗಿದ್ದೇ ತಪ್ಪಾದರೆ ಥಿಯೇಟರ್ಗೆ ಹೋದಾಗ ಅಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡುವಂಥದ್ದು ಯಾರ ಕರ್ತವ್ಯ? ರಾಜ್ಯ ಸರ್ಕಾರದ ಕರ್ತವ್ಯ. ರಾಜ್ಯ ಸರ್ಕಾರ ಸರಿಯಾದಂಥ ಬಂದೋಬಸ್ತನ್ನ ತೆಲಂಗಾಣದಲ್ಲಿ ಮಾಡಬೇಕಾಗಿತ್ತು. ಈಗ ಆ ಸಿನಿಮಾ ಓಡ್ತಾ ಇದೆ, ಅದರಲ್ಲಿ 30%ಗಿಂತನೂ ಹೆಚ್ಚು ಆದಾಯ ರಾಜ್ಯ ಸರ್ಕಾರಕ್ಕೆ ಬರೋದು. ರಾಜ್ಯ ಸರ್ಕಾರಕ್ಕೆ ಅಷ್ಟು ಆದಾಯ ಬರಬೇಕಾದ್ರೆ ನಿಮ್ಮ ಪೊಲೀಸ್ ಹಾಕಕ್ಕೆ ಏನು ದಾಡಿ? ನಿಮಗೆ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆಯಲ್ಲ ಆ ಸಿನಿಮಾದಲ್ಲಿ. ಈಗ ಸುಮಾರು 1,000 ಕೋಟಿಗೂ ಮೇಲೆ ಬಂದಿದೆ ಅಂದ್ರೆ 30% ಆದಾಯ ಅಂದ್ರೂ 300 ಕೋಟಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಅಲ್ಲೊಂದು 10 ಲಕ್ಷ ಖರ್ಚು ಮಾಡಿ ಪೊಲೀಸರನ್ನ ನಿಯೋಗ ಮಾಡಿದ್ರೆ ಮುಗಿದೋಗಿತ್ತು. ಆದಾಯ ಮಾತ್ರ ಬೇಕು. ಅಲ್ಲು ಅರ್ಜುನ್ ಅವರ ಸಿನಿಮಾದಿಂದ ಆದಾಯ ಬೇಕು, ಆದರೆ ಜನಗಳಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಿಲ್ಲ. ಯಾರು ಇವತ್ತು ಸಾವನ್ನಪ್ಪಿದ್ದಾರೆ, ನಿನ್ನೆ ನಾನು ಮಾಧ್ಯಮದಲ್ಲೂ ನೋಡಿದೆ, ಅವರೇ ಅವರ ಯಜಮಾನ ಅವ್ರು ಹೇಳಿದ್ದಾರೆ, ನನಗೆ ಗೊತ್ತಿಲ್ಲ ಅಲ್ಲು ಅರ್ಜುನ್ ಅರೆಸ್ಟ್ ಮಾಡಿದ್ದಾರೆ ಅಂತ, ನಾನು ಆ ಕೇಸನ್ನು ವಾಪಸ್ ತೆಗಿತೀನಿ ಸಿದ್ಧ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಸರ್ಕಾರಕ್ಕೆ ಚೀಮಾರಿ ಆದಂಗೆ ಆಯ್ತಲ್ಲ, ಸರ್ಕಾರಕ್ಕೆ ಚೀಮಾರಿ ಆದಂಗೆ ಆಯ್ತು. ಈ ಥರ ಅವ್ರಿಗೆ ಸಂಬಂಧನೇ ಇಲ್ಲ. ಅವರೇನು ಪ್ರಚೋದನೆ ಮಾಡಿದ್ರ? ಏನು ಮಾಡಿದ್ರು? ಏನೂ ಇಲ್ಲ. ಅವರು ಸಿನಿಮಾಗೆ ಹೋಗಿದ್ದಾರೆ, ಇವರು ಸಿನಿಮಾಗೆ ಬಂದಿದ್ದಾರೆ. ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋದು ಅಲ್ಲು ಅರ್ಜುನ್ದ ಅಥವಾ ಸತ್ತಂತ ತಾಯಿ ಅಂದಿದ ಸರ್ಕಾರದದು. ಇದು ಕೂಡ ದ್ವೇಷದ ರಾಜಕಾರಣದ ಒಂದು ಪರ್ವ ತೆಲಂಗಾಣದಲ್ಲಿ ನಡೀತಾ ಇದೆ ಈಗಾಗಲೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.